ಮಂಗಳೂರಿನಲ್ಲಿ ನಡೆದಂತಹ ಗುಂಪು ಹತ್ಯೆ ಆ ಒಂದು ತನಿಖೆ ಈಗ ಮತ್ತಷ್ಟು ಚುರುಕುಗೊಂಡಿದೆ. ಈ ಒಂದು ಕೊಲೆ ಹೇಗೆ ನಡೆಯಿತು ಇದರ ಬಗ್ಗೆ ನಮ್ಮ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ವ್ಯಕ್ತಿ ಆ ಒಂದು ಕುಟುಂಬ ಎಷ್ಟರ ಮಟ್ಟಿಗೆ ನೋವನ್ನ ಅನುಭವಿಸ್ತಾ ಇದೆ. ನಮಸ್ಕಾರ, ಸಾಮ್ರಾಟ್ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಮಂಗಳೂರಿನಲ್ಲಿ ನಡೆದಂತಹ ಗುಂಪು ಹಲ್ಲೆ ಏನ್ ನಡೆದಿತ್ತು, ಆ ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾನೆ. ಆ ಒಂದು ತನಿಖೆ ಈಗ ಮತ್ತಷ್ಟು ಚುರುಕುಗೊಂಡಿದೆ. ಆ ತನಿಖೆ ಯಾವಾಗ ಶುರುವಾಯಿತು, ಈ ಒಂದು ಕೊಲೆ ಹೇಗೆ ನಡೆಯಿತು, ಈ ಎಲ್ಲದರ ಬಗ್ಗೆ ಈಗ ಪೊಲೀಸ್ ಅಧಿಕಾರಿಗಳು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಿದ್ರೆ ಈ ಒಂದು ಕೊಲೆ ನಡೆದಿದ್ದಾದ್ರೂ ಹೇಗೆ, ಇದರ ಬಗ್ಗೆ ನಮ್ಮ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ರೀತಿ ಹೇಳಿಕೆ ನೀಡಿದ್ದಾರೆ? ಆರಾಮದಾಯಕವಾಗಿರುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ವ್ಯಕ್ತಿಗೆ ತನ್ನ ಜೀವ ಕಳೆದುಕೊಂಡಿದೆ. ಆ ಒಂದು ವ್ಯಕ್ತಿ, ಆ ಒಂದು ಕುಟುಂಬ ಎಷ್ಟರ ಮಟ್ಟಿಗೆ ನೋವನ್ನ ಅನುಭವಿಸ್ತಾ ಇದೆ ಎಂಬುದು ಅವರ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ತಾಕಿದೆ ನಮ್ಮ ಪರಮೇಶ್ವರ್ ಅವರಿಗೆ. ನಮ್ಮ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಇಂಥ ಹೇಳಿಕೆಯನ್ನ ನೀಡಿದ್ದಾರೆ. ನೀವು ಕೇಳಿದ್ರು, ಅಪ್ಪ ಏನು ಒಂದು ಹೇಳಿಕೆ ನೀಡಿದಾರಪ್ಪ, ಇಂಥ ಒಂದು ರಾಜಕಾರಣಿಗಳು ಒಳ್ಳೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮಹಾನ್ ಭಾವರು ಇಂಥ ಹೇಳಿಕೆ ನೀಡಿದ್ದಾರೆ. ಎಷ್ಟರ ಮಟ್ಟಿಗೆ ಅವರು ನಮ್ಮ ಪ್ರಜೆಗಳನ್ನ ಕಾಪಾಡ್ತಾರೆ ಎಂಬುದು ನಿಮಗೂ ಗೊತ್ತಾಗುತ್ತೆ. ಬನ್ನಿ ನೋಡ್ಕೊಂಡು ಬರೋಣ ಅವ್ರೇನು ಹೇಳಿದ್ದಾರೆ. ಈ ಒಂದು ತನಿಖೆ ವೇಳೆ ಯಾವ್ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆ, ಆಗಿದ್ದಾದ್ರೂ ಏನು, ಈ ಕೊಲೆ ನಡೆದಿದ್ದಾದ್ರೂ ಹೆಂಗೆ, ಇದರ ಇಂಚಿಂಚು ಮಾಹಿತಿ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ, ಕೇಳಿ. ಕರ್ನಾಟಕದ ಮಂಗಳೂರು ನಗರದ ಕುಡ್ಡಪಾಡಿ ಭದ್ರಕರ್ಲುಟಿ ದೇವಸ್ಥಾನದ ಬಳಿ ಭಾನುವಾರ ಸಂಜೆ ಅಂದ್ರೆ ಏಪ್ರಿಲ್ 27ರಂದು ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು ಪೊಲೀಸರಿಗೆ. ಇದನ್ನ ನೋಡಿದ ಪೊಲೀಸ್ ಅಧಿಕಾರಿಗಳು ಇದು ಸಾಮಾನ್ಯ ಕೊಲೆ ಎಂದು ಪರಿಗಣಿಸಿಕೊಂಡು ಸುಮ್ಮನಾಗಿದ್ರು. ಆದ್ರೆ ಆಮೇಲೆ ಈ ಕೊಲೆಯ ವಿಚಾರವಾಗಿ ಅದೇನು ತಲೆಗೆ ಬಂತೋ ತನಿಖೆ ನಡೆಸಲು ಮುಂದಾಗಿದ್ರು. ಆಗ ಅದು ಯಾವಾಗ ಗೊತ್ತಾ, ಈ ಒಂದು ತನಿಖೆ ಯಾವಾಗ ಅವ್ರು ನಡೆಸಕ್ ಸ್ಟಾರ್ಟ್ ಮಾಡಿದ್ರಂದ್ರೆ, ಆ ಶವ ಪತ್ತೆಯಾಗಿ ಸುಮಾರು 48 ಗಂಟೆಗಳ ಬಳಿಕ ಈ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸಲು ಮುಂದಾಗಿದ್ದಾರೆ. ಇನ್ನು ಕೊಲೆ ನಡೆದು 48 ಗಂಟೆಗಳ ಬಳಿಕ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆಗ ತನಿಖೆಯ ಸಮಯದಲ್ಲಿ ಕೊಲೆಯ ವ್ಯಕ್ತಿ ಹಾಗೂ ಮತ್ತಿತರ ಕ್ರಿಕೆಟ್ ಪಂದ್ಯವನ್ನ ಆಟವಾಡುತ್ತಿದ್ದಂತಹ ವೇಳೆ ಸಣ್ಣ ವಿವಾದಕ್ಕೆ ಸಂಬಂಧಿಸಿದಂತೆ ಸುಮಾರು 30 ಜನರ ಗುಂಪೊಂದು ಜಗಳವಾಡಲು ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಕೊಲೆಯಾದ ವ್ಯಕ್ತಿಯು ಈ ಗುಂಪಿನ ಮಧ್ಯ ಸಿಕ್ಕಾಗಿಕೊಂಡು ಬಲಿಪಶು ಆಗಿದ್ದಾನೆ ಅಂತ ತಿಳಿದು ಬಂದಿದೆಯಂತೆ. ಏನ್ ಅಧಿಕಾರಿಗಳು, ಏನ್ ಪೊಲೀಸ್ ಸಿಬ್ಬಂದಿಗಳು ಅದೇನು ತನಿಖೆ ನಡೆಸ್ತಿದ್ರು, ಆ ಶವ ಪತ್ತೆ ಆಗಿದ್ದು ಭಾನುವಾರ. ಇವರ ಶವ ಪತ್ತೆಯಾಗಿ 48 ಗಂಟೆಗಳ ಬಳಿಕ ತನಿಖೆಯನ್ನ ಚುರುಕುಗೊಳಿಸಿದ್ದಾರಂತೆ. ಅಲ್ಲಿವರೆಗೂ ಏನ್ ಮಾಡ್ತಿದ್ರಿ ಇವರು? ಕತ್ತೆ ಕಾಯ್ತಿದ್ರಾ 48 ಗಂಟೆಗಳ ಕಾಲ? ಏನಾಗಿತ್ತು? ಕೊಲೆ ಆಯ್ತು ಅಲ್ವಾ? ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿನೇ ಆಗ್ಲಿ ಅಥವಾ ಎಲ್ಲೋ ಒಂದು ಚಿಕ್ಕ ಪುಟ್ಟ ಕೊಲೆ ಆಗ್ಲಿ, ಯಾವುದೇ ಅಧಿಕಾರಿಗಳಾಗ್ಲಿ, ಬರೀ ಮಂಗಳೂರು ಈ ಒಂದು ಅಧಿಕಾರಿಗಳ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಯಾವುದೇ ಒಂದು ಕೊಲೆ ಆಗ್ಲಿ, ಎಲ್ಲೋ ಆಗ್ಲಿ, ಯಾವುದೇ ಒಂದು ಪ್ರದೇಶದಲ್ಲಿ ಕೊಲೆ ಆದ್ರೆ ಆ ಕೊಲೆ ಹೇಗಾಯ್ತು, ಎತ್ತಾಯ್ತು, ಅದ್ರ ಬಗ್ಗೆ ತನಿಖೆಯನ್ನ ನಡೆಸೋದು ಅವರ ಜವಾಬ್ದಾರಿ ಅಲ್ವಾ? ಅವ್ರನ್ನ ಸುಮ್ಮನೆ ಇರಕ್ ಕೂರ್ಸಿರ್ತೀವ ನಾವು? ಪೊಲೀಸ್ ಅಧಿಕಾರಿಗಳನ್ನ ಯಾಕಿರ್ತಾರೆ? ಜನರ ರಕ್ಷಣೆಗಾಗಿ. ಅವ್ರಿಗೇನಾದ್ರೂ ಅನ್ಯಾಯ ಆದ್ರೆ ಅದರ ವಿರುದ್ಧವಾಗಿ ಅವರು ಕೇಳಲಿ, ಪ್ರಶ್ನೆ ಮಾಡಲಿ. ನಮಗೆ ಅಧಿಕಾರ ಇರೋದಿಲ್ಲ, ಅವ್ರಿಗೆ ಆ ಅಧಿಕಾರ ಇರುತ್ತೆ. ಅದಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಇರ್ತಾರಲ್ವಾ? ಅವರು ಮಹಾನ್ ಭಾವರು. ಈ ಕೊಲೆ ಬಗ್ಗೆ ಅವ್ರಿಗೆ ತಿಳಿದಿದೆ. ಆದ್ರೆ ಅವ್ರು ಏನ್ ಅನ್ಕೊಂಡಿದ್ದಾರೆ, ಇದು ಒಂದು ಸಾಮಾನ್ಯ ಕೊಲೆ, ಇದ್ರ ಹಿಂದೆ ಯಾರು ಕೈವಾಡ ಇಲ್ಲ, ಇದು ಕೊಲೆ ಅಲ್ಲ, ಇದು ಒಂದು ಸಾಮಾನ್ಯ ಸಾವು ಅಂತ ಅವ್ರು ಅಂದ್ಕೊಂಡಿದ್ರಂತೆ. ಅದ್ ಹೆಂಗ್ ಅಂದ್ಕೊಂತಾರೋ, ಅದ್ ಹೆಂಗ್ ಅವ್ರ ಪೊಲೀಸ್ ಅಧಿಕಾರಿಗಳಾಗಿದ್ರು? ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾನೋ ಅಥವಾ ಅವನು ಸಾಮಾನ್ಯ ಸಾವಿಗೀಡಾಗಿದ್ದಾನೋ, ಆ ಒಂದು ವ್ಯಕ್ತಿಯ ಶವವನ್ನು ನೋಡ್ತಾ ಹೋದ್ರೆ ಅವನ ಒಂದು ಕೈ ಮೇಲೆ ಆಗಿರ್ಬೋದು, ಮುಖದ ಮೇಲೆ ಆಗಿರ್ಬೋದು ಮಾರ್ಕ್ಗಳು ಕಾಣಿಸ್ತಾ ಇದ್ದಾವೆ. ಇನ್ನು ರಕ್ತ ಹೆಪ್ಪುಗಟ್ಟಿದೆ ಅಲ್ಲಲ್ಲಿ ಆ ಒಂದು ವ್ಯಕ್ತಿಯ ಶವದಲ್ಲಿ.
ಅಷ್ಟು ಅವರಿಗೆ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ ಪೊಲೀಸ್ ಅಧಿಕಾರಿಗಳಿಗೆ? ಏನಾಗಿತ್ತು? ಆ ಒಂದು ಶವವನ್ನು ನೋಡಿದ ತಕ್ಷಣ ಇದು ಕೊಲೆನಾ ಅಥವಾ ಸಾಮಾನ್ಯ ಒಂದು ಸಾವ ಎಂಬುದು, ಅಥವಾ ಒಂದು ವ್ಯಕ್ತಿ ಎಲ್ಲೋ ಹೋಗಿ ದೇವಸ್ಥಾನದ ಬಳಿ ಇರುವಂತಹ ಗ್ರೌಂಡ್ನಲ್ಲಿ ಹೋಗಿ ಬಿದ್ದಿದ್ದಾನೆ, ಸ್ವಲ್ಪನೂ ಅವ್ರ ತಲೆ ಓಡಿಸ್ಲೇ ಇಲ್ವಾ? ಅದೆಂಥ ಟ್ಯೂಬ್ಲೈಟ್ ತಲೆಗಳಿರ್ಬೋದು ಆ ಅಧಿಕಾರಿಗಳದ್ದು. ಇನ್ನು ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ. ಆಮೇಲೆ ಅದು 48 ಗಂಟೆಗಳ ಬಳಿಕ ತನಿಖೆಯನ್ನ ಆರಂಭಿಸಿದ್ದಾರೆ. ಇನ್ನು ಈ ಯುವಕ ಯಾವ ರೀತಿಯಾಗಿ ಕೊಲೆಯಾದ ಎಂಬುದು ಇದೀಗ ಬೆಳಕಿಗೆ ಬಂದಿಲ್ಲ. ಆದರೆ ಕ್ರಿಕೆಟ್ ಆಡುತ್ತಿದ್ದಂತಹ ಗುಂಪಿನಲ್ಲಿ ಕೆಲವರು ಇವನನ್ನ ಹಲ್ಲೆಗೈದಿದ್ದಾರೆ ಎಂದು ತಿಳಿದಿದೆ. ಆದರೆ ಯಾವ ಕಾರಣ, ಏನು, ಎತ್ತ ಎಂಬುದು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಇನ್ನು ಈ ಒಂದು ವಿಚಾರವಾಗಿ ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಆಯುಕ್ತ ಅಗರ್ವಾಲ್ ಅವರು 25 ಶಂಕಿತರನ್ನ ಗುರುತಿಸಲಾಗಿದೆ. ಈ ಒಂದು ಕೊಲೆಯ ವಿಚಾರವಾಗಿ 25 ಜನ ಇದರಲ್ಲಿ ಇದ್ದಾರೆ ಮತ್ತು ಅವರಲ್ಲಿ ಇದೀಗ 15 ಜನರನ್ನ ಈಗಾಗಲೇ ಬಂಧಿಸಲಾಗಿದೆ. ಮತ್ತು ಇವತ್ತು ಕೂಡ ಇಂದಿನ ದಿನಗಳಲ್ಲಿ ಅಂದರೆ ಇವತ್ತಿನ ದಿನದಲ್ಲಿ 5 ಜನ ಶಂಕಿತರನ್ನ ಈಗ ಬಂಧಿಸಲಾಗಿದೆ ಎಂಬ ಮಾಹಿತಿ ಕೂಡ ಇದೀಗ ಹೊರಬಿದ್ದಿದೆ. ಇನ್ನು ಈಗಾಗಲೇ ಇದಕ್ಕೆ ಸಂಬಂಧಿಸಿದಾಗಿರುವಂತಹ 15 ಜನರನ್ನ ಈಗಾಗಲೇ ಬಂಧಿಸಲಾಗಿತ್ತು. ಅವರ ಜೊತೆ ಈಗ 5 ಜನನ ಬಂಧಿಸಲಾಗಿದೆ. ಇನ್ನುಳಿದವರನ್ನ ಈಗ ತನಿಖೆ ಮಾಡಲಾಗ್ತಿದೆ. ಇನ್ನು ಉಳಿದಂತಹ ಎಲ್ಲ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ತನಿಖೆಯನ್ನ ಈಗ ನಡೆಸಲಾಗ್ತಿದೆ. ಇನ್ನು ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಇವರನ್ನ ಹಾಜರುಪಡಿಸಲಾಗುವುದು ಎಂದು ಕೂಡ ಹೇಳಿದ್ದಾರೆ. ಇನ್ನು ಶವ ಯಾವಾಗ ಪತ್ತೆಯಾಗಿತ್ತು ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಅವರು ನೀಡಿದ್ದಾರೆ. ಇನ್ನು ಶವ ಪರೀಕ್ಷೆಯ ಸಮಯದಲ್ಲಿ ಪ್ರಾಥಮಿಕ ವರದಿಯು ಆ ವ್ಯಕ್ತಿಗೆ ತೀವ್ರವಾದ ಹೊಡೆತದಿಂದ ಆತಂಕಕಾರಿ ತೀವ್ರವಾದ ಗಾಯಗಳಾಗಿತ್ತು. ಇದು ಅತೀಮವಾಗಿತ್ತು. ರಕ್ತಸ್ರಾವ, ಆಘಾತ ಮತ್ತು ಸಕಾಲಿಕ ವೈದ್ಯಕೀಯ ಚಿಕಿತ್ಸೆಯ ಕೊರತೆಯಿಂದಾಗಿ ಆ ವ್ಯಕ್ತಿ ಸಾವಿಗೆ ಈಡಾಗಿದ್ದಾನೆ ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆಯಂತೆ. ಇನ್ನು ನಂತರ ತನಿಖೆಯಲ್ಲಿ ಏಪ್ರಿಲ್ 27ರಂದು ಮಧ್ಯಾಹ್ನ ಇವನು 3 ಗಂಟೆ ಸುಮಾರಿಗೆ ದೇವಸ್ಥಾನದ ಬಳಿ ಕ್ರಿಕೆಟ್ ಪಂದ್ಯ ನಡೆಯುತ್ತಿದ್ದಾಗ ಈ ಒಂದು ಜನರ ಗುಂಪೊಂದು ಈ ಒಂದು ವ್ಯಕ್ತಿಯನ್ನ ಸಾಯಿಸಿ ಅವನನ್ನ ಬಲಿಪಶು ಮಾಡಿದ್ದಾರೆ. ಇನ್ನು ಇವನನ್ನ ಕೊಲ್ಲಲು ಮುಂದಾಗಿ ಅವನನ್ನ ಹಲ್ಲೆ ನಡೆಸಿದ್ದಾರೆ. ಇನ್ನು ಇಷ್ಟೆಲ್ಲ ಆದ್ರೂ ದಾಳಿಯನ್ನ ನಡೆಸಿದಂತಹ ವ್ಯಕ್ತಿಗಳನ್ನ ಇನ್ನೂ ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಇನ್ನು ದಾಳಿಯನ್ನು ತಡೆಯಲು ಬಂದಿರುವಂತಹ ಕೆಲವು ವ್ಯಕ್ತಿಗಳನ್ನು ಕೂಡ ಇವರು ಹಲ್ಲೆಗೈದಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಗುಂಪು ಅವನ ಮೇಲೆ ಹಲ್ಲೆ ಮುಂದುವರಿಸಿತ್ತು. ಇದರ ಪರಿಣಾಮವಾಗಿ ಅವನು ಸಾವನ್ನಪ್ಪಿದ್ದಾನೆ. ಇದರ ಹಿಂದೆ 30 ಜನರ ಕೈವಾಡ ಇರಬಹುದು ಎಂಬ ಶಂಕೆ ತಿಳಿದು ಬಂದಿದ್ದು ಈಗಾಗಲೇ 20 ಜನರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಆರೋಪಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಶೋಧ ಕಾರ್ಯಾಚರಣೆ ಆರಂಭಿಸಲಾಗಿದೆ. ಬಲಿಪಶು ಸುಮಾರು ಅಂದ್ರೆ ಸಾವಿಗೀಡಾಗಿರುವ ಈ ವ್ಯಕ್ತಿ ಸುಮಾರು 45 ವರ್ಷ ವಯಸ್ಸಿನವನು ಎಂದು ಈಗ ಮಾಹಿತಿ ಲಭ್ಯವಾಗಿದೆ. ಇನ್ನು ಆತನ ಗುರುತು ಕೂಡ ಇನ್ನೂ ಪತ್ತೆ ಆಗಿಲ್ಲ. ಆರಂಭದಲ್ಲಿ ಆತ ಪಶ್ಚಿಮ ಬಂಗಾಳ ಅಥವಾ ಬಿಹಾರದವನಾಗಿರಬಹುದು ಎಂದು ಶಂಕೆ ವ್ಯಕ್ತವಾಗಿತ್ತು. ಆದರೆ ಆತ ಮಲಯಾಳಂ ಮಾತನಾಡುತ್ತಿದ್ದಾನೆ ಎಂಬ ಮಾಹಿತಿ ಸಿಕ್ಕಿತ್ತು. ಆದರೆ ಆತ ಕೇರಳದವನಾಗಿರಬಹುದು ಎಂಬ ಸಾಧ್ಯತೆ ಈಗ ಹೊರಬಿದ್ದಿದೆ. ಇನ್ನು ಆತನನ್ನ ಗುರುತಿಸುವ ಪ್ರಯತ್ನವನ್ನ ಕೂಡ ಈಗ ನಡೆಸಲಾಗ್ತಾ ಇದೆ ಮತ್ತು ಈ ನಿಟ್ಟಿನಲ್ಲಿ ಅಗತ್ಯ ಮಾಹಿತಿಯನ್ನ ಕೂಡ ಸಾರ್ವಜನಿಕರಿಗೆ ನೋಟಿಸ್ ಸಹ ಇದೀಗ ನೀಡಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಇದರ ಬಗ್ಗೆ ಮಾಹಿತಿಯನ್ನ ಈಗ ನೀಡಿದ್ದಾರೆ. ಇನ್ನು ಈ ಒಂದು ವಿಚಾರವಾಗಿ ನಮ್ಮ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಅದೇನು ಹೇಳಿಕೆ ಕೊಟ್ಟಿದ್ದಾರಪ್ಪ ನೋಡೋಣ ಬನ್ನಿ. ಕ್ರಿಕೆಟ್ ಆಡುತ್ತಿದ್ದಾಗ ಈ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆಯನ್ನ ಕೂಗಿದ್ದಾನೆ. ಅಪರಿಚಿತ ವ್ಯಕ್ತಿಯ ಮೇಲೆ ಗುಂಪಿನಿಂದ ಹಲ್ಲೆ ಆಗಿರುವ ಮಾಹಿತಿ ಲಭಿಸಿದೆ. ಹಲ್ಲೆ ನಂತರ ಆ ವ್ಯಕ್ತಿ ಸಾವಿಗೀಡಾಗಿದ್ದಾನೆ. ವ್ಯಕ್ತಿಯ ಹೆಸರು ಗೊತ್ತಾಗಿಲ್ಲ, ಹೊರ ರಾಜ್ಯದ ವ್ಯಕ್ತಿ ಇರಬಹುದು. ಮಾಹಿತಿ ಈ ರೀತಿಯಾಗಿ ಕಲೆ ಹಾಕಲಾಗಿದೆ. ಇನ್ನು ಘಟನೆ ಸಂಬಂಧಿಸಿದಂತೆ ಪೊಲೀಸರು ಇದೀಗ ಸುಮಾರು 15ರಿಂದ 20 ಜನರನ್ನ ಈಗ ಬಂಧಿಸಲಾಗಿದೆ, ಬಂಧನಕ್ಕೆ ಒಳಪಡಿಸಿದ್ದಾರೆ, ತನಿಖೆಯನ್ನ ಆರಂಭ ಮಾಡಿದ್ದಾರೆ ಅಂತ ರಾಷ್ಟ್ರೀಯ ಮಾಧ್ಯಮಕ್ಕೆ ನಮ್ಮ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ.
ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಈ ರೀತಿ ಆಗಿರುವಂತ ಹೇಳಿಕೆಯನ್ನ ಹೇಳ್ತಾ ಇದ್ದೀರಾ? ಒಂದು ವ್ಯಕ್ತಿಯ ಕೊಲೆ ಆಗಿದೆ, ಅದು ಒಂದು ಗುಂಪಿನಿಂದ ಕೊಲೆ ಆಗಿದೆ. ಗುಂಪುಗಳ ಮಧ್ಯ ಏನಾದ್ರೂ ಹೊಡೆದಾಟ ನಡೆದಿದ್ರೆ ಅಥವಾ ಆ 30 ಜನ ಸೇರಿಕೊಂಡು ಇವನನ್ನ ಹಲ್ಲೆಗೈದಿದ್ದಾರೆ. ಈ ರೀತಿ ಪ್ರಕರಣ ಈಗ ಇಡೀ ಮಂಗಳೂರು ಜನತೆಯನ್ನ ಬೆಚ್ಚಿ ಬೀಳಿಸ್ತಾ ಇದ್ರೆ ಅವರು ಹೊರಗಡೆ ಹೋಗೋದು ಹೇಗೆ ಅಂತ ಅವರು ಯೋಚನೆ ಮಾಡುವ ಪ್ರಸಂಗ ಬಂದಿದ್ರೆ ಅವನು ಈ ರೀತಿ ಆಗಿರುವ ಹೇಳಿಕೆಯನ್ನ ನೀಡಿದ್ದಾನೆ ಅಂತ ನೀವು ಹೇಳ್ತಿದ್ದೀರಲ್ಲ, ಅದರ ಆಧಾರ ಏನಾದ್ರೂ ಇದೆಯಾ ನಿಮ್ಮ ಹತ್ರ? ಏನ್ ಇಟ್ಕೊಂಡು ನೀವು ಈ ರೀತಿ ಇಟ್ಸ್ ಓಕೆ ಅವ್ರು ಹೇಳಿದ್ರು, ಅದ್ರ ಬಗ್ಗೆ ನಿಮ್ಮ ಹತ್ರ ಆಧಾರ ಏನಿದೆ? ಅವರು ಕೊಲೆಗೈದಿರುವಂತಹ ಅಷ್ಟು ಅಪರಾಧಿಗಳ ಪರವಾಗಿ ನೀವು ಮಾತನಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನೀವು ಮಾತನಾಡಿದ್ದೀರಲ್ಲ. ಗುಂಪುಗಳ ಮಧ್ಯ ಗುಂಪಾಗಿ ಹಲ್ಲೆ ನಡೆಸಿದ್ದಾರೆ, ಒಬ್ಬ ವ್ಯಕ್ತಿಯ ಪ್ರಾಣ ಹೋಗಿದೆ. ಈ ರೀತಿಯಾಗಿರುವಂತಹ ಸಲೀಸ್ ಹೇಳಿಕೆಯನ್ನ ನೀವು ಕೊಡ್ತಿದ್ದೀರಲ್ಲ, ಆ ಸತ್ತೋಗಿರುವಂತಹ ವ್ಯಕ್ತಿಯ ಶವಕ್ಕೆ, ಆ ವ್ಯಕ್ತಿಯ ಪ್ರಾಣಕ್ಕೆ ಬೆಲೆನೇ ಇಲ್ವಾ ನಿಮ್ಮ ಹತ್ರ? ಆ ಒಂದು ವ್ಯಕ್ತಿ ಸಾವಿಗೀಡಾಗಿದ್ದಾನೆ. ನೀವು ಅವನ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ದ, ಅದಕ್ಕೆ ಇವ್ರು ಹೊಡೆದಿದ್ದಾರೆ ಅಂತ ಅಷ್ಟು ಜನ ಹೊಡೆದಿರುವಂತಹ ಅಪರಾಧಿಗಳಿಗೆ ಅವರ ಪರವಾಗಿ ನೀವು ಮಾತನಾಡ್ತಿದ್ದಾರೆ ಅಂದ್ರೆ ನೀವು ನಾಚಿಕೆಗೇಡು ಪ್ರಸಂಗವನ್ನ ಎದುರಿಸ್ತಿದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ನಿಮಗೆ ನಾಚಿಕೆ ಆಗ್ತಾ ಇಲ್ವಾ? ನಮ್ಮ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ನಮ್ಮ ಮುಂದಿನ ಆಳ್ವಿಕೆಯಲ್ಲಿ ಆಗುವಂತವ್ರು, ನಮ್ಮ ಮುಂದಿನ ಸಿಎಂ ಆಗೋಕ್ಕೂ ಕೂಡ ಅವರು ಕುರ್ಚಿಗೆ ಈಗ ಹೊಡೆದಾಟವನ್ನ ನಡೆಸ್ತಾ ಇದ್ದಾರೆ, ಕುರ್ಚಿಗಾಗಿ ಪ್ಲಾನ್ಗಳನ್ನ ನಡೆಸ್ತಾ ಇದ್ದಾರೆ. ಇಂಥವ್ರಿಗೆ ನಮ್ಮ ಸಿಎಂ ಸ್ಥಾನ ಏನಾದ್ರೂ ಸಿಕ್ಕಿದ್ರೆ ಪ್ರತಿಯೊಬ್ಬ ನಮ್ಮ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆ ಕೂಡ ಕೈಯಲ್ಲಿ ಚಿಪ್ಪಿಡ್ಕೊಂಡು ಹೋಗ್ಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಸಲೀಸಾಗಿರುವಂತಹ ಹೇಳಿಕೆಗಳನ್ನ ಇವ್ರು ನೀಡ್ತಾ ಇದ್ದಾರಲ್ಲ, ಹೀನಾಯ ಅನ್ಸಲ್ವಾ ಇವ್ರಿಗೆ? ಏನಾದ್ರೂ ಚೂರು ಏನು ಮನುಷ್ಯತ್ವ ಮಾನವೀಯತೆ ಅನ್ನೋದೇ ಇಲ್ವಾ ಇವ್ರಿಗೆ? ಅವನು ಆ ರೀತಿಯಾಗಿರುವ ಹೇಳಿಕೆಯನ್ನ ಹೇಳಿದ್ರೆ ಅದಕ್ಕೆ ಕಾನೂನಿನ ಕ್ರಮ, ಕಾನೂನು ರೀತಿಯಾಗಿರುವಂತಹ ಅವನಿಗೆ ಅಪರಾಧಿ ಅಂತ ಅವನು ಒಪ್ಕೊಂತಾ ಇದ್ದ. ಆ ರೀತಿ ಹೇಳಿಕೆ ಅವನು ಹೇಳಿದ್ರೆ ಅವನಿಗೆ ಕಾನೂನು ಬದ್ಧವಾಗಿ ಶಿಕ್ಷೆಯನ್ನ ಕೊಡಿಸ್ಲಾಗ್ತಾ ಇತ್ತು ಅಲ್ವಾ? ಆದ್ರೆ ಇವರು ಯಾರು ವ್ಯಕ್ತಿಗಳು ಇವ್ರನ್ನ ಕೊಲೆಗೈದಿದ್ದಾರೆ ಅವರ ಪರವಾಗಿ ಇವ್ರು ಮಾತನಾಡ್ತಾ ಇದ್ದಾರೆ. ಇನ್ನು ಈ ಒಂದು ತನಿಖೆಯನ್ನ ಈಗ ಪೊಲೀಸರು ಮುಂದುವರಿಸಿದ್ದಾರೆ. ಜಿ ಪರಮೇಶ್ವರ್ ಅವರು ಈ ರೀತಿ ಹೇಳಿಕೆಯನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಈ ರೀತಿ ಹೇಳಿಕೆಯನ್ನ ಯಾವ ರೀತಿಯಾಗಿ ತಿರುಚುತ್ತಾರೆ ಎಂಬುದನ್ನ. ಇವರು ಇದೇ ರೀತಿಯಾಗಿ ಹೇಳಿಕೆಗಳನ್ನ ಆಗಾಗ ನೀಡ್ತಾನೆ ಇರ್ತಾರೆ. ಎಲ್ಲಾ ರೀತಿಯಾಗಿರುವಂತಹ ಯಾವುದೇ ಪ್ರಸಂಗ ನಡೀಲಿ ಅವ್ರಿಗೆ ಎಲ್ಲಾನು ಅವ್ರಿಗೆ ಸಲೀಸ್ ಹೇಳಿಕೆ ಅಂತಾನೆ ಅನ್ಸ್ಬಿಡುತ್ತೆ. ಇನ್ನು ಈ ಒಂದು ತನಿಖೆ ಮುಂದುವರಿಸಲಾಗ್ತಾ ಇದೆ. ಆಗಿದ್ದಾದ್ರೂ ಏನು ಈ ಒಂದು ಅಪ್ಡೇಟ್ಸ್ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕೊಲೆಯ ವಿಚಾರ ಯಾವ ರೀತಿ ತಿರುವನ್ನ ತೆಗೆದುಕೊಳ್ಳುತ್ತೆ ಎಂಬುದನ್ನ ಕಾದ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಈ ಒಂದು ಕೃತ್ಯದ ಬಗ್ಗೆ, ಈ ಒಂದು ಕೊಲೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿವಿ, ಇದು ಸದಾನಂದ್ ಅವರೊಂದಿಗೆ.